ನಮಸ್ತೆ ಅಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಬಿಸಿಬೇಳೆಬಾತ್ ಪೌಡರನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಬಳಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಬಳಸ್ತೀನಿ, ನೀವು ಯಾವುದು ಬೇಕಾದರೂ ಬಳಸ್ಬೋದು. ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಪಪ್ಪಿ ಸೀಡ್ಸ್ ಅಥವಾ ಗಸಗಸೆಯನ್ನು ಬಳಸ್ತಾ ಇದ್ದೀನಿ. ಸೊ ಇದು ಸ್ಟಾರ್ಟಿಂಗೇ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ಸಿಗೋದಿಲ್ಲ, ಸರಿಯಾಗಿ ಹುರ್ಕೋಬಹುದು ಎಳ್ಳು ಮತ್ತು ಗಸಗಸೆಯನ್ನು. ಇದು ಬಿಸಿಬೇಳೆಬಾತ್ ಪೌಡರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೀಗೆ ಚೆನ್ನಾಗಿ ಹುರಿದಿದೆ, ಅದನ್ನು ತೆಗಿತಾ ಇದ್ದೀವಿ. ಹಾಗೂ 2 ರಿಂದ 3 ತುಂಡಷ್ಟು ಚಕ್ಕೆ, 8 ರಿಂದ 10 ಲವಂಗ, ಹಾಗೂ 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಹಾಗೂ 1/4 ಟೀ ಸ್ಪೂನ್ ಅಷ್ಟು ಮೆಂತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತೆ ಎಲ್ಲ ಚೆನ್ನಾಗಿ ಸಿಡಿಯುತ್ತೆ ಹುರಿದ್ರೆ, ಹಾಗೇ ನಮ್ಮ ಲವಂಗ ಕೂಡ ಚೆನ್ನಾಗಿ ಸಿಡಿಯುತ್ತೆ. ಇದರಿಂದ ನೀವು ಚೆನ್ನಾಗಿ ಹುರಿದಿದೆ ಅಂತ ನೋಡ್ಬೋದು. ಈಗೆಲ್ಲ ಮೆಂತೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ, ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಸೊ ಈಗ ತೆಗಿತಾ ಇದ್ದೀವಿ. ನೆಕ್ಸ್ಟು ಅದೇ ಬಾಣಲೆಗೆ ಈಗ ನಾನು 5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಬಳಸ್ತಾ ಇದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ ಇದು ಕುಕ್ಕಿಂಗ್ ಟೈಮ್ ಸೇಮ್ ತಗೊಳುತ್ತೆ. ಸೊ ಅದಕ್ಕೆ ಅಟ್ ಎ ಟೈಮ್ ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಧನಿಯಾ ಕಾಳು ಇದ್ದರೆ ನೀವು ಧನಿಯಾ ಕಾಳನ್ನು ಇದೇ ಹಂತದಲ್ಲಿ 5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಬಳಸ್ಬೋದು. ನಾನಿಲ್ಲಿ ಧನಿಯಾ ಪುಡಿನ ಬಳಸ್ತಾ ಇದ್ದೀನಿ, ಹಾಗಾಗಿ ಧನಿಯಾವನ್ನು ಹುರ್ಕೊಳ್ತಾ ಇಲ್ಲ. ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಪುಡಿ ಇದೆ, ಅಂದರೆ ಧನಿಯಾ ಪುಡಿ ಇದೆ, ಹಾಗಾಗಿ ನಾವು ಧನಿಯಾವನ್ನು ಬಳಸ್ತಾ ಇಲ್ಲ. ನಾನು ಇದೆಲ್ಲ ಗ್ರೈಂಡ್ ಮಾಡ್ಕೊಂಡು ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಧನಿಯಾ ಪುಡಿಯನ್ನು ಬಳಸ್ತೀನಿ. ಸೊ ಇದೆಲ್ಲ ಚೆನ್ನಾಗಿ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಇದೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ನೋಡ್ತಿರ್ಬೋದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹೊಂಬಣ್ಣಕ್ಕೆ ಬಂದಿದೆ, ಚೆನ್ನಾಗಿ ಹುರಿದಿದೆ. ಈ ಹಂತದಲ್ಲಿ ಇದನ್ನು ತೆಗಿಬೇಕು. ಈಗ ಚೆನ್ನಾಗೆಲ್ಲ ಹುರಿದಿದೆ, ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟು 9 ರಿಂದ 10 ಒಣಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಏನಾದರೂ ಸಿಕ್ತು ಅಂತಂದರೆ ಅದನ್ನು ಹಾಕಿದರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಬಿಸಿಬೇಳೆಬಾತ್ ಪುಡಿಗೆ. ಸೊ ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ ಸಿಗುತ್ತೆ ಮತ್ತು ಘಾಟ್ ಜಾಸ್ತಿ ಬರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. 5 ಏಲಕ್ಕಿಯನ್ನು ಬಳಸ್ತಾ ಇದ್ದೀನಿ. ಏಲಕ್ಕಿ ಯಾವುದೇ ತಿಂಡಿಗಾದ್ರೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ. ಸೊ ಆವಾಗ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಸಿಡಿತಾ ಇದೆ, ತೆಗಿತಾ ಇದ್ದೀನಿ. ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಣ ಕೊಬ್ಬರಿಯನ್ನು ಬಳಸಬಹುದು. ಒಣ ಕೊಬ್ಬರಿ ಬಳಸಿದರೆ ಏನಾಗುತ್ತೆ, 1 ಮಂತಷ್ಟು ಈ ಬಿಸಿಬೇಳೆಬಾತ್ ಪುಡಿ ಏನಿದೆ ಅಷ್ಟನ್ನು ಸ್ಟೋರ್ ಮಾಡ್ಬೋದು. ಸೊ ನಾನಿಲ್ಲಿ 2 ರಿಂದ 3 ವಾರ ಅಷ್ಟು ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ನಾನು ಹಸಿ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ, ಒಂದು ಸ್ವಲ್ಪ ಬಳಸ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ ಇದನ್ನು 1 ತಿಂಗಳವರೆಗೂ ಇಟ್ಕೋಬೋದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಅದು ಹೊಂಬಣ್ಣ ಬರಬೇಕು. ಹಾಗೂ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಕೂಡ ಡ್ರೈ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ಪೆಷಲಿ ನಾವು ಕೊಬ್ಬರಿ ಏನು ತೊಗೊಂಡಿದ್ದೀವಿ ಅದು. ಸೊ ನಾನು ಹಸಿ ಕೊಬ್ಬರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹುರಿತಾ ಇದ್ದೀನಿ, ಬಾಳಿಕೆ ಬರಲಿ ಅಂತೇಳಿ. ಒಣ ಕೊಬ್ಬರಿ ಅಂದರೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಇಷ್ಟೊಂದೆಲ್ಲ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡ್ತಿರ್ಬೋದು, ಇದೆಲ್ಲ ಹೊಂಬಣ್ಣಕ್ಕೆ ಬಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಸೊ ನೆಕ್ಸ್ಟು ಇದೆಲ್ಲ ಆಯಿತು, ಈಗ ರುಬ್ಕೊಳ್ಳೋದು. ನಾನು ಫಸ್ಟು ಏನು ಇಂಗ್ರೀಡಿಯೆಂಟ್ಸ್ ಅಂದರೆ ದೊಡ್ಡದೇ ಆದ ಇಂಗ್ರೀಡಿಯೆಂಟ್ಸ್ ಇದೆ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಆಗ್ಬೋದು, ಅದಿಷ್ಟನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾವು ಹುರಿದಿದ್ದಂಥ ಅಂಶಗಳನ್ನು ಕೂಡ ಅಂದರೆ ಸಾಮಗ್ರಿಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅಂದರೆ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ರುಬ್ಬಬೇಕು. ಅದಕ್ಕೂ ಮುಂಚೆ ರುಬ್ಬಿದ್ರೆ ಏನಾಗುತ್ತೆ, ಹೊಗೆ ಆಗುತ್ತೆ, ಆಮೇಲೆ ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಸ್ಮೂತ್ ಸಣ್ಣಗಾಗಲ್ಲ, ಮಿಕ್ಸಿಗೂ ಒಳ್ಳೆದಿಲ್ಲ. ಹಾಗಾಗಿ ನೀವು ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಸೊ ಈ ಹಂತದಲ್ಲಿ ಹಿಂಗನ್ನು ಬಳಸ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಗಮನ ಕೊಡುತ್ತೆ. ಇದು ನೋಡ್ಬೋದು, ನಾನು ಸರಿಯಾಗಿ ರುಬ್ಕೊಂಡಿದ್ದೀನಿ. ಈ ಹಂತದಲ್ಲಿ ನಾನು ಧನಿಯಾ ಪುಡಿಯನ್ನು ಬಳಸ್ತಾ ಇದ್ದೀನಿ. ನೀವೇನಾದರೂ ಧನಿಯಾ ಕಾಳನ್ನು ಹುರಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಧನಿಯಾ ಕಾಳನ್ನು ಬಳಸ್ತಾ ಇರೋದ್ರಿಂದ ಈ ಥರ ಧನಿಯಾ ಪುಡಿಯನ್ನೇ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕು, ಸ್ಮೂತ್ ಪೇಸ್ಟ್, ಸಣ್ಣ ಪುಡಿ ಆಗಬೇಕು, ಅಲ್ಲಿವರೆಗೂ ರುಬ್ಕೋಬೇಕು. ಸೊ ಈಗ ನೋಡ್ಬೋದು ಸಣ್ಣಗೆ ರುಬ್ಬಿದೆ. ಸೊ ಇದನ್ನು ಸ್ಟೋರ್ ಮಾಡ್ಕೊತಿದ್ದೀನಿ. ಹಸಿ ಕೊಬ್ಬರಿ ಡ್ರೈ ಆಗೋ ಥರ ಅಂದರೆ ಒಬ್ಬಣ್ಣಕ್ಕೆ ಬರೋ ಥರ ಹುರಿದಿರೋದ್ರಿಂದ ಇದನ್ನು 1 ತಿಂಗಳ ಕಾಲ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಜಾಸ್ತಿನೇ ಸಮಯ ಬಾಳಿಕೆ ಬರುತ್ತೆ. ಸೊ ಇದಿಷ್ಟು ಬಿಸಿಬೇಳೆಬಾತ್ ಪೌಡರ್ನ ರೆಸಿಪಿ. Thanks for watching. Please subscribe to my channel. Share the video as much as possible. Thank you.